ಪ್ರೊಫೆಸರ್ ಆಗಿ ಬಂದೆ. ಆಮೇಲೆ ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದೆ ಮೈಸೂರು ಮೆಡಿಕಲ್ ಕಾಲೇಜು KRM ಹಾಸ್ಪಿಟ್ಲಲ್ಲಿ. ಸೊ ನಾನು ವೈದ್ಯಯಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ತಾವೆಲ್ಲ ಅದು ನೇತ್ರ ತಪಾಸಣೆ ಅಂತೂ ತುಂಬ ಮುಖ್ಯ. ಏಕೆಂದರೆ ಕಣ್ಣುಗಳು ನಿಮಗೆ ದೀಪಗಳಿದ್ದ ಹಾಗೆ, ಅದನ್ನು ನೀವು ಕಡೆಗಾಣಿಸ್ಬಾರ್ದು. ಗ್ಲಕೋಮಾ ಅಂತ ಒಂದು ಕಾಯಿಲೆ ಬರುತ್ತೆ, ಅದು ಒಂಥರ ಸೈಲೆಂಟ್ ಕಿಲ್ಲರ್ ಆಫ್ ವಿಷನ್ ಅಂತ ಹೇಳ್ತೀವಿ. ಗೊತ್ತೇ ಆಗಲ್ಲ, ಆಪ್ಟಿಕ್ ನರ್ವ್ ಅನ್ನೋದು ಅಟ್ರೋಫಿ ಆಗೋಟೋಗುತ್ತೆ. ಕೊನೆಗಾಲದಲ್ಲಿ ಬಂದಾಗ ಅದು ನಾವು ಡಾಕ್ಟರ್ ಅಲ್ಲ. ಸೊ ಹಾಗಾಗಿ ಎಲ್ಲರೂ ತಪಾಸಣೆ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಒಂದು ಒತ್ತಡ ಜಾಸ್ತಿ ಆದಾಗ ಕಣ್ಣಿನಲ್ಲಿ ಹೇಗೆ ಮೈಯಲ್ಲಿ BP ಬರುತ್ತೋ, ರಕ್ತದೊತ್ತಡ ಬರುತ್ತೋ, ಹಾಗೆ ಕಣ್ಣಿನಲ್ಲಿ ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಜಾಸ್ತಿ ಆದ. ಜೋರಾದ ಚಪ್ಪಾಳೆ. ಹಿಂದೆ ಕೂತವ್ರದ್ದು ಚಪ್ಪಾಳೆ ಕೇಳಿಸ್ತಾ ಇಲ್ಲ, ಇನ್ನೂ ಜೋರಾದ ಚಪ್ಪಾಳೆ ಹಾಕಿ. ದ್ವಿತೀಯ ಸ್ಥಾನ ಕುಸುಮ, ತೃತೀಯ ಸ್ಥಾನ ವಿಮಲಾರವರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಿಜವಾಗಿ ನಾನು ನೋಡುವ ಬಹುತೇಕ ವೇದಿಕೆಗಳಲ್ಲಿ ಅದೊಂದು ಪುರುಷ ಪ್ರಧಾನವಾದ ವೇದಿಕೆಗಳಾಗಿರ್ತವೆ. ಇವತ್ತು ಇಷ್ಟು ಜನ ಮಹಿಳಾ ಸಾಧಕಿಯರು ಬೇರೆ ಬೇರೆ ಕಾರ್ಯದಲ್ಲಿ ಕೆಲಸ ಮಾಡ್ತಾ ಇರೋರು ನಮ್ಮ ಜೊತೆ ಕೂತಿರೋದು ನಿಜವಾಗ್ಲೂ ನಮಗೆ ಹೆಮ್ಮೆ. ಅವ್ರ ಜೊತೆ ಕೂತ್ಕೊಳ್ಳೋದಕ್ಕೆ ನನ್ನ ಅನಂತ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಈ ಮಹಿಳೆಯರಿಗೆ ಪ್ರೋತ್ಸಾಹವಾಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬ ಪುರುಷರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಮಹಿಳಾ ದಿನಾಚರಣೆ ಬಗ್ಗೆ ಹೇಳೋದಾದರೆ, ಈಗಾಗಲೇ ಗಣ್ಯ ವ್ಯಕ್ತಿಗಳೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಅವರ ಸಂದೇಶವನ್ನು ನೀವು ಕೇಳಿದ್ದೀರಾ, ಆಲಿಸಿದ್ದೀರಾ, ಮನನ ಮಾಡ್ಕೊಂಡಿದ್ದೀರಾ. ನನ್ನಿಂದ ಕೂಲಿ ಕಾರ್ಮಿಕರಿಗೆ, ಮಧ್ಯಮ ವರ್ಗದವ್ರಿಗೆ, ಯಾವುದೇ ವರ್ಗದ ಜನ ಇರಲಿ, ಅವರೆಲ್ಲರ ಮನೆಯಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆನ ಭಾಳ ಅದ್ಭುತವಾಗಿ ಅದನ್ನು ನಿರ್ದೇಶನ ಮಾಡಿದರೆ. ನೀವೊಬ್ಬರು ತಪ್ಪಿಸ್ಕೊಡದೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಎಲ್ಲರಿಗೂ ಸಹಿತ ಪುಳಿಯೋಗರೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು.
ಪ್ಲೀಸ್ ಭಾರ್ಗವ್. ನೋಡಿ ಮೊಬೈಲ್ ನೋಡಿ ವಿಡಿಯೋ ಗೇಮ್ ಮಾಡಿ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡಿ. ನಾನು ಕೊಂಬೆಯಾಗಿ ತೊಟ್ಟಿರುತ್ತಿದ್ದೆ. ನನ್ನ ಪೆಟ್ಟಿಗೆಯೊಳಗಿನ ನವಿಲುಗರಿ ಸನ್ನಿ ಸ್ಯಾನ್ ಬಂದೆ. ಆವತ್ತು ಯುಗಾದಿ ಹಬ್ಬ. ಆ ಜಾತ್ರೆಯಲ್ಲಿ ನಮ್ಮವ್ವ ನನಗೆ ಈ ಗೊಂಬೆ ಕೊಡ್ಸಿದ್ರು. ಜನ ಕೂಡೆ ಮೈದುನ ತನದ ಸರಸವನೆ ಸಗಿರತಲು ಕನಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ನನಗೆ ನಿಮ್ಮೊಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜು. ನನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆ. ಎನ್ನಲು ಬಿಸಾಕೆ. ಸೈನ್ ಮಾಡ್ಬೇಕಾ? ಸೈನ್ ಮಾಡ್ಬೇಕಷ್ಟೇ ತಾನೆ. ಆಯ್ತು, ಸೈನ್ ಮಾಡಿ ನಿನ್ ಮುಖದ ಮೇಲೆ ತಂದೆ.
ಪುಣ್ಯವಳೆ